ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಕಿಚನ್ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಜವೆ ಗೋಧಿ ನುಚ್ಚು ಉಪಯೋಗಿಸ್ಕೊಂಡು ಆರೋಗ್ಯಕರವಾದಂಥ ಉಪ್ಪಿಟ್ಟು ಮಾಡ್ತಿದ್ದೀನಿ. ತರಕಾರಿ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ನೆಕ್ಸ್ಟು ಕ್ಯಾರೆಟು, ಹುರುಳಿಕಾಯಿ ಎಲ್ಲದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ನೆಕ್ಸ್ಟು ಕಾಯಿ ತುರಿ, ಇದು ಜವೆ ಗೋಧಿ ಈ ರೀತಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಬರುತ್ತೆ ಇದು. ನಾನು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದಾಗೆ ಇರಬೇಕು ಮತ್ತು ಸ್ವಲ್ಪ ತೆಳುವಾಗೂ ಇರಬೇಕು. ಆವಾಗಲೇ ತುಂಬ ಚೆನ್ನಾಗಿ ಬರೋದು, ತುಂಬ ರುಚಿಯಾಗಿರೋದು. ನೆಕ್ಸ್ಟು ಕಡಲೆಬೇಳೆ, ಮೆಣಸಿನ್ಕಾಯಿ, ಬೇಕಾದರೆ ಬಟಾಣಿ ಎಲ್ಲ ಸೇರಿಸ್ಕೋಬೋದು ಅಡಿಷನ್ ಆಗಿ. ಜವೆ ಗೋಧಿ ಉಪ್ಪಿಟ್ಟು BP ಶುಗರ್ ಇರೋರಿಗೆ ಯಾವಾಗಲೂ ಮಾಡಿಕೊಡ್ಬೋದು. ಒಳ್ಳೆ ಆಹಾರ ಅಂತಲೇ ಹೇಳ್ಬೋದು. ಯಾವಾಗಲೂ ಚಪಾತಿ ಯೂಸ್ ಮಾಡೋ ಬದಲು ಕೆಲವೊಂದು ಸಲ ಈ ಜವೆ ಗೋಧಿ ಸಿಗುತ್ತೆ ಅಂಗಡಿಯಲ್ಲೂ, ಇಲ್ಲಾಂದರೆ ನಾವೇ ಜವೆ ಗೋಧಿ ತಂದು ಮಿಲ್ಲಲ್ಲಿ ಬಿಟ್ಕೊಡ್ತಾರೆ. ಈ ಥರ ನುಚ್ಚಾಗಿ ಮಾಡಿಕೊಡ್ತಾರೆ. ಹಳ್ಳಿ ಸೈಡೆಲ್ಲ ಮಾಡಿಕೊಡ್ತಾರೆ. ನಂಗೆ ಟೌನ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹಳ್ಳಿ ಸೈಡೆಲ್ಲ ಗೋಧಿ ತೊಗೊಂಡೋದ್ರೆ ನುಚ್ಚು ಮಾಡಿಕೊಡ್ತಾರೆ ಉಪ್ಪಿಟ್ಟು ಮಾಡೋದಕ್ಕೆ. ನೆಕ್ಸ್ಟು ಈರುಳ್ಳಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಇಷ್ಟೂ ಹಾಕೋತಿದ್ದೀನಿ. ತರಕಾರಿ ಎಲ್ಲ ಬಾಡಿದೆ. ಇವಾಗ ಚಿಟಕಿ ಅರಿಶಿನ ಹಾಕೋತಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಈ ಲೋಟದಲ್ಲಿ ಗೋಧಿ ನುಚ್ಚು ತೊಗೊಂಡಿರೋದು ರವೆನ ನಾನು 3 ಲೋಟದಷ್ಟು ನೀರು ಹಾಕ್ತೀನಿ. ನಿಮಗೆ ಉದ್ದುದ್ರಾಗಬೇಕು ಅಂದರೆ 1 ಲೋಟ ಕಮ್ಮಿ ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ತೆಳ್ಳಗಿರಬೇಕು. ಇದು ತೆಳ್ಳಗಿದ್ರೆ ಈ ಜವೆ ಗೋಧಿ ಉಪ್ಪಿಟ್ಟು ಚೆನ್ನಾಗಿರೋದು. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೋತಿದ್ದೀನಿ. ಇವಾಗ ಉಪ್ಪು ಹಾಕ್ಬಿಟ್ಟು ಮುಚ್ಚಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ಬೇಯಬೇಕು. ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಕಾಯಿ ತುರಿ ಹಾಕೋತೀನಿ. ಕಾಯಿ ತುರಿ ಲಾಸ್ಟ್ಗೂ ಹಾಕೋಬೋದು, ಈ ಐತನೂ ಹಾಕೋಬೋದು. ಆಗಿದೆ. ಇವಾಗ ಸಣ್ಣಕ್ಕೆ ಉರಿ ಮಾಡಿಕೊಂಡು ಈ ರೀತಿ ಬಿಡ್ಕೋಬೇಕು. ಆದಷ್ಟು ಈ ಜವೆ ಗೋಧಿ ಉಪ್ಪಿಟ್ಟು ಸ್ವಲ್ಪ ತೆಳ್ಳಗಿದ್ರೆ ರುಚಿ ಜಾಸ್ತಿ. ಬೇಕು ಅಂದರೆ ನೀವು ಉದ್ದುದ್ರಾಗೂ ಮಾಡ್ಕೋಬೋದು. ಇದಾಯಿತು. ಇವಾಗ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ. ಇದಾಗಿದೆ. ಎಲ್ಲ ಒಂದ್ಸಲ ಕೈ ಆಡ್ಬಿಟ್ಟು 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ರುಚಿಯಾದಂಥ ಆರೋಗ್ಯಕರವಾದಂಥ ಜವೆ ನುಚ್ಚಿನ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.